ವೆಲ್ಕಮ್ ಟು VM ಹೋಮ್ ಕನ್ನಡ. ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಸ್ಟೇರ್ ಕೇಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೇರ್ ಕೇಸ್ ಶಟ್ರಿಂಗ್ ಆಗಿದೆ ನೋಡಿ. ಫಸ್ಟ್ ಫ್ಲೈಟ್ ಇದು, ಗ್ರೌಂಡ್ ಟು ಫಸ್ಟ್ ಫ್ಲೋರಿಗೆ ಫಸ್ಟ್ ಫ್ಲೈಟು ಶಟ್ರಿಂಗ್ ಆಗಿದೆ. ಅದರ ಮೇಲ್ಗಡೆ ಬಾರ್ ಬೆಂಡಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ರಿಇನ್ಫೋರ್ಸ್ಮೆಂಟಲ್ಲಿ 12 mm ಡೈ ಯೂಸ್ ಮಾಡಿದ್ದೀವಿ. ವೇಸ್ಟ್ ಸ್ಲ್ಯಾಬ್ ಬಂದ್ಬಿಟ್ಟು 175 ಥಿಕ್ನೆಸ್ ಇರುತ್ತೆ. ಇಲ್ಲಿ ಕಾಣಿಸ್ತಿರೋದು ನಿಮಗೆ ಡಬಲ್ಸ್ ಬಿಟ್ಟಿರೋದು ಫಾರ್ ಸೆಕೆಂಡ್ ಫ್ಲೈಟಿಗೆ, ಫ್ರಮ್ ಮಿಡ್ ಲ್ಯಾಂಡಿಂಗ್ ಟು ಫಸ್ಟ್ ಫ್ಲೋರಿಗೆ ನೋಡಿ. ಸ್ಟೇರ್ ಕೇಸ್ ಆಯಿತು, ಮೇನ್ ಬಾರ್ಸು ಮತ್ತು DP ಆಗಿದೆ, ಕ್ರ್ಯಾಂಕ್ ಬಾರ್ಸ್ ಆಗಿದೆ, ಕಾಣಿಸ್ತಿದೆ ನೋಡಿ. ಚೇರ್ ಕೊಟ್ಬಿಟ್ಟು ಡಬಲ್ ಮ್ಯಾಟ್ ಕಟ್ಟಿದ್ದಾರೆ. ನೆಕ್ಸ್ಟು ಸ್ಟೆಪ್ಸ್ ಹೊಡ್ಕೊತಾ ಬರ್ತಾರೆ. ಶಟ್ರಿಂಗು ಸೈಡು ಮತ್ತು ಸ್ಟೆಪ್ಸು ನೋಡಿ. ಇಲ್ಲಿ ಸ್ಟೆಪ್ಸ್ ಹೊಡಿತಿದ್ದಾರೆ. ರೈಸರು ಮತ್ತು ಥ್ರೆಡ್ಡು, ರೈಸರ್ನ ಹೊಡ್ಕೊತಾ ಬರ್ತಿದ್ದಾರೆ. 148 ರೈಸರು ನೋಡಿ. ರೈಸರ್ ಎಲ್ಲ ಆಗಿದೆ. 10 ರೈಸಸ್ ಬರುತ್ತೆ. ಇದು ಸ್ಪಿರಿಟ್ ಲೆವೆಲ್ ಎಂತಕ್ಕೆ ಅಂದರೆ ಲೆವೆಲ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ. ಈ ಥರ ನೋಡಿ, ಈ ಥರ ಸಿ ಕ್ಲ್ಯಾಂಪ್ನಲ್ಲಿ ಸಪೋರ್ಟ್ ಮಾಡಬೇಕು. ಮೆಜರ್ಮೆಂಟ್ ಚೆಕ್ ಮಾಡ್ತಿದ್ದಾರೆ ಕಾರ್ಪೆಂಟರು. ಪ್ರಾಪರ್ ಟೆಕ್ನಿಕ್ಸ್ ಇದು ಸ್ಟೇರ್ ಕೇಸ್ ಬಿಲ್ಡ್ ಮಾಡೋದಕ್ಕೆ. ಕಾಂಕ್ರೀಟ್ ಪೋರ್ ಆಗ್ತಿದೆ, M25 ಗ್ರೇಡ್ ಕಾಂಕ್ರೀಟು. ಇದನ್ನು ಸೈಟ್ ಮಿಕ್ಸ್. ಇಷ್ಟು ಲೋ 1.5 m³ ಬರುತ್ತೆ. ಇದನ್ನು RMC ಆರ್ಡ್ರ್ ಮಾಡೋದಕ್ಕಾಗೋದಿಲ್ಲ, ಸೊ ಹಾಗಾಗಿ ಇದು ಸೈಟ್ ಮಿಕ್ಸ್. ಈ ಥರ 3 ಸ್ಟೆಪ್ಪು 2 ಸ್ಟೆಪ್ಪನ್ನು ಪೋರ್ ಮಾಡಿಕೊಂಡು ನೆಕ್ಸ್ಟು ವೈಬ್ರೇಟರ್ ಹಾಕ್ಕೊಂಡು ಅದನ್ನು ಲೆವೆಲ್ ಮಾಡ್ಕೊತಾ ಬರಬೇಕು ಸರಿಯಾದ ಮಟ್ಟಕ್ಕೆ. ನೋಡಿ, ಇಲ್ಲಿ ನೀಟಾಗಿ ಲೆವೆಲ್ ಮಾಡ್ಕೊತ ಮಟ್ಟ ಕಟ್ಕೊಂಬರ್ತಿದ್ದಾರೆ. ಕಾಣ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೀಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕ್ತೀನಿ ಕನ್ಸ್ಟ್ರಕ್ಷನ್ ಬೇಸ್ ಬಗ್ಗೆ. ಮೊದಲನೇ ಸ್ಟೆಪ್ಪು ಏನಕ್ಕೆ ದೊಡ್ಡದಿದೆ ಅಂತ ನೀವು ಕೇಳಿದ್ರೆ, ಕೆಳಗಡೆ ಇನ್ನೂ ಫಿನಿಷಿಂಗ್ ಬರುತ್ತೆ, ಗ್ರೇಡ್ ಸ್ಲ್ಯಾಬು ಮತ್ತು ಫ್ಲೋರ್ ಫಿನಿಷಿಂಗು. ಹಾಗಾಗಿ ಫಸ್ಟ್ ಸ್ಟೆಪ್ಪು ಸ್ವಲ್ಪ ದೊಡ್ಡದಿರುತ್ತೆ, ಇನ್ಕ್ಲೂಡಿಂಗು ಫ್ಲೋರ್ ಫಿನಿಷಿಂಗ್ ಎಲ್ಲ ಸೇರಿ. ಇನ್ನು ಬಾಕಿ ಸ್ಟೆಪ್ಸ್ ಎಲ್ಲದನ್ನು ಏನು 148 ಹೈಟ್ ಇರುತ್ತೆ ಅದೇ ಇರುತ್ತೆ. ಈ ಥರ ವೈಬ್ರೇಟರ್ ಬಿಡಬೇಕು. ಫಾರ್ ಕಾಂಕ್ರೀಟ್ ಪ್ರಾಪರಾಗಿ ಸೆಟಲ್ಮೆಂಟ್ ಆಗಬೇಕು ಎಲ್ಲ ಕಡೆಗೆ. ಮುಂಚೆನೇ ಹೇಳಿರ್ತಾರೆ, ವೈಬ್ರೇಟರ್ ನೀಟಾಗಿ ಹಾಕಬೇಕು ನೋಡಿ. ಕಾಂಕ್ರೀಟ್ ಈ ಥರ ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.